ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಸ್ವಲ್ಪ ತಲೆನೋವು, ಜ್ವರ ಆ ಥರ ಲೈಟಾಗಿ ಬರ್ತಾಯಿತ್ತು. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಆದರೂ ಕೂಡ ಸ್ವಲ್ಪ ಕೋಲ್ಡ್ ಹಾಗೇ ಇದೆ. ಅದರಿಂದ ವಾಯ್ಸ್ ಚೇಂಜ್ ಆಗಿದೆ. ಅಂದರೆ ತುಂಬಾ ಕೋಲ್ಡ್ ವೆದರ್ ಅಂತೂ ಯಪ್ಪಾ ಎಷ್ಟು ಗಾಳಿ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ ಹೊರಗಡೆ, ಅಷ್ಟು ಗಾಳಿ. ಅಂಗಡಿ ಹತ್ರ ಹೋಗಿ ಸ್ವಲ್ಪ ಜಾಸ್ತಿ ಗಾಳಿ ಬರ್ತಾಯಿತ್ತು. ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡಿದ್ದಕ್ಕೆ ಕಿವಿ ನೋವು ಮತ್ತು ಇದ್ದಕ್ಕಿದ್ದಂಗೆ ನೆಗಡಿ, ನೈಟೆಲ್ಲ ಫುಲ್ ಗಂಟಲೆಲ್ಲ ನೋವು ಆ ಥರ ಇದಾಯಿತು. ಆದರೂ ಕಷಾಯ ಮಾಡ್ಕೊಂಡು ಕುಡಿದೆ, ಆದರೂ ಕೂಡ ಯಾಕೋ ಸರಿ ಹೋಗಿಲ್ಲ. ಧನಿಯಾ ಕಾಫಿ ಅದನ್ನೆಲ್ಲ ಕುಡ್ದಿದ್ದೀನಿ, ಆದರೂ ಕೂಡ ವೆದರ್ ಸ್ವಲ್ಪ ಕೋಲ್ಡ್ ಸ್ವಲ್ಪ ಕಡಿಮೆನೇ ಆಗಿಲ್ಲ. ಈ ವೆದರ್ಗೆ ಯಪ್ಪ ಮಕ್ಕಳನ್ನ ಹೊರಗಡೆ ಕಳ್ಸೋಕ್ಕೆ ಭಯ, ನನಗೋಗೋಕ್ಕೆ ಭಯ ಆಗುತ್ತೆ. ಈ ಮಕ್ಕಳನ್ನ ಹೇಗೆ ಕಳಿಸೋದು ಅನ್ನೋದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಲಸಿಗೂ ಅಷ್ಟೇ ಬೇಗನೆ ನೆಗಡಿ ಆಗುತ್ತೆ. ಆದರೂ ಕೂಡ ಎಷ್ಟು ಟ್ಯಾಬ್ಲೆಟ್ ನುಂಗಿದ್ರೂ ಕೂಡ ಕಮ್ಮಿನೇ ಆಗ್ತಿಲ್ಲ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ಮನೆ ದೇವ್ರ ವಾರ ಆದರೆ ನಾನು ಸ್ವಲ್ಪ ಪೂಜೆನ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋದು. ಅಂದರೆ ಸಾಯಂಕಾಲದಿಂದ ನಾನು ಪೂಜೆನ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಅದು ಇದು ಕೆಲಸ ಇರುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಹೊತ್ತು ನಾನು ಅಂದರೆ ನೆಲ ತೊಳೆದ್ರೂ ಕೂಡ ನಾನು ಪೂಜೆ ಮಾಡಲ್ಲ. ಮಾವ ಇಲ್ಲೇ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ. ಸಾಯಂಕಾಲ ಮಾಡಿದ್ರೆ ಅಷ್ಟೇ ನಾನೇ ಪೂಜೆ ಮಾಡ್ತೀನಿ. ಇವತ್ತು ಸಾಯಂಕಾಲ ಬೆಳಗ್ಲಿಂದ ಬರೀ ಮನೆ ತೊಳೆಯೋದು, ಮನೆ ಕ್ಲೀನ್ ಮಾಡಿದ್ದೇ ಆಯಿತು. ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನಾನು ಸ್ನಾನ ಮಾಡಿಕೊಂಡು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಸೋನಿ ಕೂಡ ಬಂದಳು. ಅವಳು ಬೆಳಿಗ್ಗೆ ಸ್ನಾನ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಅವಳು ಹೋಗಿದ್ದಾಳೆ. ಒಂದು ದಿವಸ ಸ್ನಾನ ಮಾಡಿರಲಿಲ್ಲ ಅಂದರೆ ಮತ್ತೆ ಸಾಯಂಕಾಲ ಸ್ನಾನ ಮಾಡಲೇಬೇಕು. ಇಲ್ಲ ಅಂದರೆ ಸ್ನಾನ ಮಾಡಿಲ್ಲ ಅಂತ ಹೇಳಿ ನನ್ನ ತಲೆ ತಿಂದ್ಬಿಡ್ತಾರೆ. ಹಾಗಾಗಿ ಇವಾಗ ನಾನೇ ಮಾಡ್ಕೊಂಬರ್ತೀನಿ ಅಂತ ಅವಳೇ ಹೋಗಿದ್ದಾಳೆ. ನಾನೇ ಮಾಡಿಸ್ತೀನಿ ಇರು ಅಂದರೂ ಕೂಡ ಮಾತು ಕೇಳದೆ ಅವಳೇ ಮಾಡೋಕ್ಕೆ ಹೋಗಿದ್ದಾಳೆ. ಅಂದರೆ ಅವಳೇ ಮಾಡ್ಕೊಂಬರ್ತಾಳೆ. ಮಕ್ಕಳು ಇವಾಗಲಿಂದನೇ ಕಲಿಬೇಕು. ಹಾಗೆ ಇವಾಗ ಪೂಜೆನ ಮಾಡ್ಕೊತಾ ಇರ್ತೀನಿ. ನಮ್ಮನೆ ದೇವರು ಮಂಗಳವಾರ ನಾವು ಪೂಜೆ ಮಾಡೋದು. ಮಂಗಳವಾರ, ಶನಿವಾರ, ಗುರುವಾರ ಈ ಥರ ಮಾಡ್ತಾನೆ ಇರ್ತೀನಿ. ಅಂದರೆ ಡೈಲಿ ದೀಪ ಹಚ್ಚೋದು ಹಚ್ತಾ ಇರ್ತೀವಿ. ಅಂದರೆ ಮನೆ ದೇವ್ರ ವಾರ ಅಂದರೆ ಏನೋ ಒಂದು ಇದಿರುತ್ತಲ್ಲ, ನಾವು ಎಷ್ಟೇ ದೇವ್ರನ್ನ ಇಷ್ಟಪಟ್ಟು ಪೂಜಿಸಿದ್ರು ಕೂಡ ನಮ್ಮನೆ ದೇವ್ರನ್ನ, ನಮ್ಮ ಮನೆತನನ ಹಿಂದೆಯಿಂದ ಕಾಪಾಡ್ಕೊಂಬಂದಿರೋ ದೇವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಹಾಗಾಗಿ ಪ್ರತಿ ಮಂಗಳವಾರ ಕೂಡ ನಾವು ನೀಟಾಗಿ ಪೂಜೆನ ಮಾಡ್ತಾ ಇರ್ತೀವಿ. ಏನಂದರೆ ನಾವು ಇಷ್ಟಪಡೋ ದೇವರು ನಾವು ಪೂಜಿಸ್ಬೇಕು ನಿಜ. ಆದರೆ ಹಿಂದೆಯಿಂದ ನಮ್ಮ ಪರಂಪರೆಯಿಂದ ನಮ್ಮ ಅಜ್ಜಿ, ತಾತ ಹಾಗೆ ನಮ್ಮ ಮಾವ ಅವರು ಮದುವೆ ಆದ ಹೆಣ್ಮಕ್ಳು ಅವರೆಲ್ಲ ಮಾಡ್ಕೊಂಬಂದಿರೋ ಸಂಪ್ರದಾಯನ ನಾವು ಮುಂದುವರಿಸ್ಬೇಕು. ನಮಗೆ ಆ ದೇವ್ರು ಇಷ್ಟ ಅಂತ ಮನೆ ದೇವ್ರನ್ನ ಬಿಟ್ಟು ಬೇರೆ ದೇವ್ರನ್ನ ಪೂಜಿಸೋದು ಬೇಡ. ಯಾವುದೇ ನಾವು ಯಾವುದೇ ದೇವ್ರನ್ನ ಇಷ್ಟಪಟ್ಟರೂ ಕೂಡ ಫಸ್ಟು ನಾವು ಮನೆ ದೇವ್ರನ್ನ ಒಪ್ಪಿಗೆ ಪಡ್ಕೊಂಡು ನೆಕ್ಸ್ಟ್ ದೇವ್ರನ್ನ ಪೂಜಿಸೋದ್ರಿಂದ ನಾವು ಕೇಳೋವಂಥ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಅಜ್ಜಿ. ಹೌದು, ನನಗೆ ಪರ್ಸನಲಾಗಿ ಎಲ್ಲ ದೇವರು ಕೂಡ ಇಷ್ಟ ಆಗುತ್ತೆ. ಈ ದೇವರೇ ನಂಗೆ ಇಷ್ಟ, ಆ ದೇವ್ರು ಇಷ್ಟ ಇಲ್ಲ ಅಂತ ಏನಿಲ್ಲ. ಎಲ್ಲ ದೇವ್ರನ್ನ ಅಂದರೆ ನಮ್ಮನೆ ಅಂದರೆ ನಾನು ಅಪ್ಪವ್ರ ಮನೆಯಲ್ಲಿ ಬಾಲಾಜಿ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಮರಿಯಮ್ಮ ದೇವಿ, ಅಂತರ್ಘಟ್ಟಮ್ಮ ಆ ಥರ ನಮ್ಮ ಮನೆಯವ್ರ ದೇವರು. ಆ ದೇವ್ರನ್ನ ಎಷ್ಟು ಇಷ್ಟಪಡ್ತೀನೋ ಈ ದೇವ್ರನ್ನೂ ಅಷ್ಟೇ ಇಷ್ಟಪಡ್ತೀವಿ. ದೇವರಲ್ಲಿ ವ್ಯತ್ಯಾಸ ಏನಕ್ಕೆ? ಎಲ್ಲ ದೇವರು ನಾವು ಒಳ್ಳೆ ಮನಸ್ಸಿಟ್ಕೊಂಡು ಪೂಜೆ ಮಾಡಿ ಅದರಿಂದ ಕೇಳೋ ಒಂದು ಪ್ರತಿಫಲ ಕೂಡ ಸರಿ ಹೋಗುತ್ತೆ. ಇಲ್ಲ ನಮ್ಗೆ ಈ ದೇವ್ರು ವರ ಕೊಡ್ತಿಲ್ಲ, ಬೇರೆ ದೇವ್ರನ್ನ ಪೂಜಿಸಿದ್ರೆ ಬೇಗನೆ ವರ ಕೊಡ್ತಾರೆ ಅನ್ನೋದು ತಪ್ಪು. ನಾವು ಇಟ್ಟಿರೋ ಭಕ್ತಿ ಮೇಲೆ ನಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಅಂತ ನಂದೊಂದು ನಂಬಿಕೆ ಅಷ್ಟೇ. ನಾವು ಕೂಡ ನಮ್ಗೆ ಇಷ್ಟ ಅಂದರೆ ನಾವು ಇಷ್ಟಪಡೋ ದೇವ್ರನ್ನ ಪೂಜಿಸೋಣ. ಅದು ಕೂಡ ನಮ್ಮ ಮನೆ ದೇವ್ರನ್ನ ಒಪ್ಪಿಗೆ ತೊಗೊಂಡು ಫಸ್ಟು ನಮ್ಮ ಮನೆ ದೇವ್ರನ್ನ ಪೂಜಿಸಿ ನೆಕ್ಸ್ಟ್ ನಾವು ಇಷ್ಟಪಡೋಣ ದೇವ್ರನ್ನ ಪೂಜಿಸಿದ್ರೆ ಅದು ಅಂದರೆ ನಾವು ಇಷ್ಟಪಡೋ ದೇವರು ಕೂಡ ಒಂದು ಪ್ರತಿಫಲ ಅನ್ನೋದು ನಮಗೆ ಕೊಡುತ್ತೆ. ನಾವೇನೇ ಒಂದು ವರವನ್ನು ಕೇಳಿದ್ರು ಕೂಡ ನಮಗೆ ಕೊಡುತ್ತೆ ಅಂತ ಫಸ್ಟು ನಮ್ಮ ಅಜ್ಜಿ ಈ ಥರ ಎಲ್ಲ ಹೇಳ್ತಾಯಿದ್ರು. ಅಂದರೆ ನನಗೂ ಕೂಡ ಅದು ಸತ್ಯನೇ ಅನ್ನಿಸ್ತು. ನಾನು ಕೂಡ ಫಸ್ಟು ನಾನು ಅಂದರೆ ನನ್ನ ಪರ್ಸ್ನಲ್ಲಾಗಿ ನಾನು ದೇವ್ರು ಪೂಜಿಸೋ ದೇವರು ನಾನು ಇಷ್ಟಪಡೋ ದೇವರೇ ಬೇರೆ, ಹಾಗೆ ಮನೆ ದೇವರೇ ಬೇರೆ ಆಗಿದಾಗ ನಾವು ಫಸ್ಟು ಮನೆ ದೇವ್ರನ್ನ ಪೂಜಿಸಿ ನೆಕ್ಸ್ಟು ಇಷ್ಟಪಡೋ ದೇವ್ರನ್ನ ಪೂಜಿಸಿದ್ರೆ ನಮಗೂ ಹಾಗೆ ನಮ್ಮ ಮನೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯದು. ಹಾಗೆ ಇವಾಗ ಪೂಜೆನೆಲ್ಲ ಮಾಡಿಕೊಂಡ್ರೆ ನಾನು ಅಂದರೆ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಗಂಟೆ ಬಾರಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೆಲವೊಂದು ಹೆಣ್ಮಕ್ಳು ಗಂಟೆ ಬಾರಿಸಿ ಪೂಜೆನ ಮಾಡ್ತಾರೆ, ಆದರೆ ನಾನು ಗಂಟೆನ ಬಾರಿಸಲ್ಲ. ಅಂದರೆ ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯಗಳಿರುತ್ತೆ. ಗಂಡು ದೇವರಿಗೆ ಮಕ್ಕಳು ಪೂಜೆನ ಮಾಡಬಾರ್ದು ಅಂತ ಸಂಪ್ರದಾಯ ಇರುತ್ತೆ ಕೆಲವೊಂದು ಕಡೆ. ಇವಾಗ ಯಾವುದೇ ಕಡೆ ಆ ಥರ ಸಂಪ್ರದಾಯ ಇಲ್ಲ. ಆದರೂ ಕೂಡ ಒಂದು 18%ಅಲ್ಲಿ 100%ಅಲ್ಲಿ ಒಂದು 5% ಅಂದರೂ ಕೆಲವೊಂದು ಕಡೆ ಇದೆ ಈ ಥರ ಸಂಪ್ರದಾಯ. ಮಾಡಬಾರ್ದು ಹೆಣ್ಮಕ್ಳು ಯಾವ ಸಮಯದಲ್ಲಿ ಅಂದರೆ ಈ ಮೇಲ್ಗೆ ಆಗಿರೋದು, ಸೂತ್ಕಾಗಿರೋದು ಅಂಥ ಸಮಯದಲ್ಲಿ ಮಾಡೋದು ಬೇಡ. ಮನೆಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡಿದ್ರೇ ಒಳ್ಳೆಯದು. ಅಂದರೆ ನನಗನ್ಸಿರೋ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆ. ಹಾಗೆ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡೆ.
ಹಾಗೆ ಪ್ರಸಾದಕ್ಕೆ ನಾನು ಏನೂ ಇಟ್ಟಿರಲಿಲ್ಲ. ಅಂದರೆ ಇವತ್ತು ನಮ್ಮ ಮನೆ ದೇವರು ಅಂದರೆ ನಮ್ಮೂರಲ್ಲೇ ಇರೋ ದೇವಸ್ಥಾನಕ್ಕೆ ಮರಿಯಮ್ಮ ದೇವಿ ದೇವಸ್ಥಾನ ಅಂತ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಪೂಜೆನೆಲ್ಲ ಆದಮೇಲೆ ಹಲಸಿನ ಹಣ್ಣು ನಾನೇ ಕಟ್ ಮಾಡಿ ಅದನ್ನು ಇವಾಗ ಅದನ್ನೆಲ್ಲ ಹಲಸಿನ ಹಣ್ಣು ಪೀಸ್ ಪೀಸ್ ಮಾಡಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ಅರ್ಧ ಹೋಳಷ್ಟು ಬೆಲ್ಲನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪ್ರಸಾದಕ್ಕೆ ಅಂತ. ಹಾಗೆ ಇದ್ರ ಜೊತೆ ಅಂದರೆ ಕೆಲವೊಂದು ದೇವರಿಗೆ ಕೆಲವೊಂದು ನೈವೇದ್ಯ ಇಷ್ಟ ಆಗುತ್ತೆ. ಹಾಗೆ ನಾನಿಲ್ಲಿ ಅಕ್ಕಿ ಪಾಯಸನ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಅಂದರೆ ನಾನು ಪೂಜೆ ಮಾಡಬೇಕಾದ್ರೆ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ಬೋದಿತ್ತಲ್ಲ ಅಂದ್ಕೋಬೋದು ನೀವು. ಅಂದರೆ ನನಗೆ ಪೂಜೆನ ಫಸ್ಟು ಮಾಡಿ ಮುಗಿಸ್ಬಿಡೋಣ, ನೆಕ್ಸ್ಟು ದೇವಸ್ಥಾನಕ್ಕೆ ತೊಗೊಂಡೋಗ್ತಿರೋದು ಅಂದರೆ ನಮ್ಮನೆ ದೇವರು ಕೂಡ ಅದೇ ದೇವರಿಗೆ ನಾನು ನೈವೇದ್ಯನ ಇಡ್ತೀನಿ. ಹಾಗೆ ಇವತ್ತು ಹೋಗ್ತಿರೋದು ಕೂಡ ಆ ದೇವರಿಗೆ ನೈವೇದ್ಯಕ್ಕೆ ಅಂದರೆ ಪ್ರಸಾದ ಮಾಡ್ತಿರೋದಲ್ಲ. ಹಾಗಾಗಿ ಅಲ್ಲಿ ಫಸ್ಟು ಪೂಜೆನ ಮಾಡಿಬಿಟ್ಟು ಮತ್ತು ಇಲ್ಲೂ ಕೂಡ ಇಟ್ಟು ಪೂಜೆನ ನೆಕ್ಸ್ಟು ಉದ್ಗಡ್ಡಿನ ಹಚ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನಿವಾಗ ಅಂದರೆ ನಾನು ಪೂಜೆ ಮಾಡಬೇಕಾದ್ರೆ ಒಂದು 5 ಗಂಟೆ ಆಗಿತ್ತು. 4:45 5 ಗಂಟೆ ಆಗಿತ್ತು. ಅಂದರೆ ದೇವಸ್ಥಾನ ಬಾಗಿಲು ಓಪನ್ ಆಗೋದು 7 ಗಂಟೆ 7:30 ಆ ಥರ ಓಪನ್ ಆಗುತ್ತೆ ಇಲ್ಲಿ. ಹಾಗಾಗಿ ಅಲ್ಲಿ ತನಕ ಸುಮ್ಮನೆ ಏನಕ್ಕೆ ಪ್ರಸಾದ ಇಟ್ಟು ಸುಮ್ಮನೆ ಮಕ್ಕಳು ಇರ್ತಾರಲ್ಲ ಆಗಾಗಲ ಹೋಗಿ ತಿನ್ನೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಪ್ರಸಾದನ ಮಾಡಿಕೊಂಡೆ. ಇವಾಗ ಅಕ್ಕಿ ಪಾಯಸನ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ಅಕ್ಕಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಅಕ್ಕಿ ಪಾಯಸ ಹೇಗೆ ಮಾಡೋದು ಅಂತ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಆದರೂ ಕೂಡ ತೋರಿಸಿದ್ದೀನಿ. ಫಸ್ಟು ಒಂದು ಪಾತ್ರೆಗೆ ನಾವು ನೀರು ಇಟ್ಬಿಟ್ಟು ನೆಕ್ಸ್ಟು ಅಕ್ಕಿನ ಹುರಿದ್ಬಿಟ್ಟು ಅಂದರೆ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿನ ತೊಳೆದು ಹಾಕ್ಬಿಟ್ಟು ಅಂದರೆ ಸೇಮ್ ನಾವು ಅನ್ನ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೋಬೇಕು. ನೆಕ್ಸ್ಟು ಚೆನ್ನಾಗಿ ಸ್ವಲ್ಪ ಅನ್ನನ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಪುಡಿ ಮಾಡಿಕೊಂಡು ಬೆಲ್ಲನ ಹಾಕ್ಕೋಬೋದಾಗಿತ್ತು. ಅಂದರೆ ನಾವು ಪಾಕನ ಮಾಡಿ ಕೂಡ ಹಾಕ್ಕೋಬೋದು, ಹಾಗೆ ಬೆಲ್ಲ ಕೂಡ ಹಾಕ್ಕೋಬೋದು. ಹಾಕ್ಬಿಟ್ಟು ನೆಕ್ಸ್ಟು ಲಾಸ್ಟಿಗೆ ನಾವು ಬೆಲ್ಲ ಮತ್ತು ಅನ್ನ ಚೆನ್ನಾಗಿ ಒಂದು ಹದಕ್ಕೆ ಬಂದು ಚೆನ್ನಾಗಿ ಅದು ಬೆಂದಾದಮೇಲೆ ನಾವು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿನ ಹಾಕಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟೇ ಅಕ್ಕಿ ಪಾಯಸ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ದೇವ್ರ ನೈವೇದ್ಯಕ್ಕೆ ಒಂದು ಒಳ್ಳೆ ಫುಡ್ ಅನ್ಬೋದು ನೋಡಿ. ಈ ಥರ ಆಯಿತು. ಹಾಗೆ ಇವಾಗ ಪ್ರಸಾದ 2 ಪ್ರಸಾದ ಕೂಡ ರೆಡಿ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ನಾನು ನಮ್ಮ ಮನೆಯವರು ಅತ್ತೆ ಅವರೆಲ್ಲ ಹೋಗ್ತಾ ಇದ್ದೀವಿ. ಅಂದರೆ ಅತ್ತೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಸಾಯಂಕಾಲ 6:30 ಆಗಿತ್ತು. ಹಾಗಾಗಿ ಇವಾಗ ಶೀತ ಟೈಮು, ಹಾಗಾಗಿ ಇವಾಗೇನು ಸ್ನಾನ ಮಾಡೋಣ ಅಂದ್ಬಿಟ್ಟು ಅತ್ತೆ ಸ್ನಾನ ಮಾಡಿರಲಿಲ್ಲ. ಹಾಗಾಗಿ ನಾನು ಹೊರಗಡೆನೇ ಕೂತ್ಕೊಂಡಿರ್ತೀವಿ, ನೀವು ಒಳಗಡೆ ಹೋಗಿ ಪೂಜೆನ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಅತ್ತೆ ಹೊರಗಡೆನೇ ಕೂತ್ಕೊಂಡಿದ್ರು, ನಾವು ಬಂದು ಇವಾಗ ಒಳಗಡೆ ಬಂದು ಪೂಜೆನ ಮಾಡಿಸ್ಕೊತಾ ಇದ್ದೀವಿ. ಅಂದರೆ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ, ಅಂದರೆ ಮನೆ ಥರ ಇದೆಯಲ್ಲ, ಹಾಗಾಗಿ ಕೆಲವೊಬ್ಬರಿಗೆ ದೇವಸ್ಥಾನ ಅನ್ನೋದು ಡೌಟ್ ಬಂದುಬಿಡುತ್ತೆ. ನೆಕ್ಸ್ಟು ದೇವಸ್ಥಾನನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಯಾವಾಗ ಕಟ್ತಾರೋ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮೂರಲ್ಲೂ ಕೂಡ ಒಂದು ದೊಡ್ಡ ದೇವಸ್ಥಾನ ಆಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇವಾಗ ಪೂಜೆನೆಲ್ಲ ಮಾಡ್ತಾಯಿದ್ರು. ನಾವು ಹೋದಾಗ ಆಲ್ರೆಡಿ ಪೂಜೆ ಆಗಿತ್ತು ಒಂದು ರೌಂಡು. ಹಾಗೆ ನಾವು ಹೋದ್ಮೇಲೆ ಮತ್ತೊಂದು ಸತಿ ನಮಗೆ ಪ್ರಸಾದ ಎಲ್ಲ ಇಟ್ಟು ಪೂಜೆನ ಮಾಡಿಕೊಟ್ರು ನೋಡಿ. ಇದೇ ನಮ್ಮ ಮನೆ ದೇವರು, ಹಾಗೆ ಊರಿನ ದೇವರು ಅಂತ ಗ್ರಾಮ ದೇವತೆ ಆ ಥರ ಎಲ್ಲ ಹೇಳ್ತೀವಲ್ಲ, ಮರಿಯಮ್ಮ ದೇವಿ ಅಂತ. ಈ ಥರ ಜೋಳಿಗೆನ ನಾವೇ ಮಾಡಿಸ್ಕೊಟ್ಟಿದ್ದು. ನಮ್ಮ ಮನೆ ಹತ್ರ ಬಂದಾಗ ಜೋಳಿಗೆ ನಾವು ನೇತಾಕಿದ್ವಲ್ಲ, ಒಂದು ಸತಿ ದೇವರು ಮನೆ ಹತ್ರ ಬಂದಿತ್ತು, ನೀವು ಮಾತ್ರ ಜೋಳಿಗೆ ಮೇಲೆ ಕುತ್ಕೊತೀರ, ನನಗೂ ಜೋಳಿಗೆ ಮಾಡಿಕೊಡಿ ಅಂತ ಕೇಳಿ ಮುನ್ನಿಸ್ಕೊಂಡು 1 ವರ್ಷದೊಳಗೆ ನನಗೆ ಜೋಳಿಗೆ ಕೊಡಬೇಕು ನೀವು ಅಂತ ಹೇಳಿದರು. ಹಾಗಾಗಿ ನಮಗೆ ಒಳ್ಳೇದು ಮಾಡ್ತಾ ಇದೆ ಅಂದರೆ ನಾವು ಮಾಡ್ಕೊಡೋಕ್ಕೇನಲ್ವಾ, ನಮಗೆ ಒಳ್ಳೇದಾಗ್ತಿತ್ತು. ಹಾಗಾಗಿ ನಾವು ಜೋಳಿಗೆನ ಮಾಡಿಸ್ಕೊಟ್ಟಿದ್ವು. ಹಾಗೆ ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಪ್ರಸಾದನೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಅಂದರೆ ಚಿಕ್ಕ ಮಕ್ಕಳೇ ಜಾಸ್ತಿ ಇದ್ದಿದ್ದು, ದೊಡ್ಡವ್ರು ಯಾರೂ ಅಷ್ಟೊಂದು ಬರಲಿಲ್ಲ. ಹಾಗೆ ಇವಾಗ ಅಂದರೆ ಅಮಾವಾಸ್ಯೆ ಬೇರೆ ಇತ್ತಲ್ಲ, ಹಾಗಾಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಹೋದ ವಾರನೇ ಅಂದ್ಕೊಂಡಿದ್ವು ಪೂಜೆ ಮಾಡಿಸ್ಬೇಕು ಅಂತ, ಆದರೆ ಏನೋ ಒಂದು ಕಾರಣಾಂತರದಿಂದ ಮಾಡ್ಸೋಕ್ಕಾಗಲಿಲ್ಲ. ಇವತ್ತು ಫೈನಲ್ ಆಗಿ ಬಂದು ಪೂಜೆನೆಲ್ಲ ಮಾಡಿಸ್ಕೊಂಡು ಮನೆ ದೇವ್ರಿಗೂ ಕೂಡ ಇವಾಗ ಪ್ರಸಾದನ ಇಟ್ಟು ಮತ್ತೆ ದೀಪನ ಹಚ್ಚಿ ಉದ್ಗಡ್ಡಿ ಹಚ್ಚಿ ಪೂಜೆನ ಮಾಡಿಕೊಂಡೆ ನೋಡಿ. ಇಷ್ಟು ಚೆನ್ನಾಗಿ ಇವತ್ತು ಪೂಜೆನ ಮಾಡಿದ್ದೀನಿ. ಅಂದರೆ ನಾವು ತೋರಿಸೋ ಅಲಂಕಾರದಲ್ಲಾಗಿರ್ಬೋದು, ಅದರಲ್ಲಿ ನಾವು ದೇವ್ರನ್ನ ಮೆಚ್ಚಿಸೋದಲ್ಲ, ನಮ್ಮ ಭಕ್ತಿಯಲ್ಲಿ ನಾವು ಮೆಚ್ಚಿಸ್ಬೇಕು ಅಷ್ಟೇ. ಇವತ್ತೇನು ತುಂಬ ಏನೋ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಕೊಬೇಡಿ. ಅಂದರೆ ನನಗೆ ಅನಿಸೋ ಮಟ್ಟಿಗೆ, ನನ್ನ ತಲೆಯಲ್ಲಿರೋ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಅನ್ನ ಮತ್ತು ಪಾಯಸನ ಆಲ್ರೆಡಿ ಮಾಡಿಟ್ಟು ಹೋಗಿದ್ನಲ್ಲ ದೇವಸ್ಥಾನದಿಂದ ಬಂದಾದಮೇಲೆ ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇವತ್ತು ಮೊಳಕೆ ಕಟ್ಟಿದ್ದ ಹುರುಳಿಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆನೂ ಆಗುತ್ತೆ, ಸೋನಿಗೆ ಲಂಚ್ ಬಾಕ್ಸ್ಗೆ ಬೇರೆ ತಿಂಡಿ ಮಾಡಬೇಕು, ಸಾಂಬಾರು ಅದೆಲ್ಲ ತಲೆ ಬಿಸಿ ಜಾಸ್ತಿನೇ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ತುಂಬಾ ಕೆಲಸಗಳಿರುತ್ತೆ. ಹಾಗಾಗಿ ಇವಾಗ ಸಾಂಬಾರು ಮಾಡಿದ್ರೆ ನೆಕ್ಸ್ಟು ಅನ್ನ ಮಾಡಿಬಿಟ್ರೆ ನಮಗೂ ಆಗುತ್ತೆ, ತಿಂಡಿ ಇದ್ದರೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹಾಗೆ ಅನ್ನ ಕೂಡ ತಿನ್ಕೋಬೋದು ಅಂದ್ಬಿಟ್ಟು ಇವಾಗಲೇ ಸಾಂಬಾರು. ಈ ನಡುವೆ ಸೋನಿ ಸ್ಕೂಲಿಗೆ ಹೋಗ್ತಿರೋದ್ರಿಂದ ನೈಟ್ ಹೊತ್ತೇ ಸಾಂಬಾರು ಮಾಡಿಬಿಟ್ರೆ ಬೆಸ್ಟು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವಾಗ ಹುರುಳಿಕಾಳು ಮೊಳಕೆ ಕಟ್ಟಿದ್ದ ಹಾಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. 1-2 ವಿಷಲ್ ಬಂದರೆ ಸಾಕು, ಹುರುಳಿಕಾಳು ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ. ಈ ಶೀತಕ್ಕೆ ಹುರುಳಿಕಾಳು ಸಾಂಬಾರೇ ಅಂದರೆ ಹುರುಳಿ ಹೀಟ್ ಅಲ್ಲ ಬಾಡಿಗೆ, ಹಾಗಾಗಿ ಹುರುಳಿಕಾಳು ಸಾಂಬಾರೇ ಬೆಸ್ಟು ಅಂದ್ಬಿಟ್ಟು
ಇವಾಗ ಸಾಂಬಾರು ಕೂಡ ಅಂದರೆ ಜಾಸ್ತಿನೇ ತೆಗ್ದಿಟ್ಬಿಟ್ಟಿದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಹೆಂಗೋ ನಮಗೆ ಬೇಕಾದಾಗ ಸಾಂಬಾರನ್ನ ಮಾಡ್ಕೋಬೋದು ಅಂತ ಜಾಸ್ತಿನೇ ಮೊಳಕೆ ಕಟ್ಟಿ ಇಟ್ಟಿದ್ದೆ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಹಾಗೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಎಲ್ಲರೂ ಕೂಡ ಹೋದ್ರು ಅವ್ರವ್ರ ಕೆಲಸಕ್ಕೆ. ಹಾಗೆ ನಾನು ಕೂಡ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಇರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಅಲ್ಲೆಲ್ಲ ಅಂದರೆ ಮಳೆ ಬಂದರೆ ಫುಲ್ ನೆಂದೋಗ್ಬಿಡುತ್ತೆ. ಹಾಗಾಗಿ ಆವಾಗಲಿಂದ ಆವಾಗಲೇ ಕೆಲಸ ಆಗಿಬಿಡ್ಬೇಕು ಅಂತ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಬಗ್ಗಿದ್ರೂ ಕೂಡ ತಲೆನೋವ್ತಾ ಇತ್ತು. ಆದರೂ ಕೂಡ ಬಂದು ಇವಾಗ ಕಸನೆಲ್ಲ ಗುಡಿಸ್ಕೊಂಡೆ, ಅಂದರೆ ಗೊಬ್ಬರ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಅಂದರೆ ಮಳೆ ಬರ್ತಿರೋದಕ್ಕೆ ಮಳೆ ಬಂದು ಫುಲ್ ನೆಂದೋಗಿ ಅದೆಲ್ಲ ಒಂಥರ ಅದೇ ಗೊಬ್ಬರ ಎಲ್ಲ ಅಲ್ಲೇ ಇಂಟ್ಕೊಬಿಡುತ್ತೆ. ಹಾಗಾಗಿ ಮತ್ತೆ ಅದು ಸ್ವಲ್ಪ ನೆಕ್ಸ್ಟ್ ಅದು ಗುಡ್ಸೋಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮಳೆ ಬರೋಕ್ಕಿಂತ ಮುಂಚೆನೇ ಬಂದು ಕಸ ಎಲ್ಲ ಹಾಗೆ ಗೊಬ್ಬರನೆಲ್ಲ ಗುಡಿಸ್ಕೊತಾ ಇದ್ದೀನಿ. ಏನಿಲ್ಲ ಅಂದರೂ ಕೂಡ ಡೈಲಿ 1 ಟಬ್ಬಷ್ಟು ಗೊಬ್ಬರ ಆಗ್ತಾ ಇರುತ್ತೆ. ಬೆಳಗ್ಗೆ 1 ಟಬ್ಬು, ಸಾಯಂಕಾಲ 1 ಟಬ್ಬು. ಒಂದು ಮೇಕೆದು ಏನಿಲ್ಲ ಅಂದರೂ ಕೂಡ 3/4 ಭಾಗ ಅಷ್ಟು 1 ಚೀಲ ಅಷ್ಟು ಡೈಲಿ ಗೊಬ್ಬರ ಆಗ್ತಾಯಿದೆ. ಹೆಂಗೋ ಅಡಿಕೆ ಗಿಡಕ್ಕೆ, ತೆಂಗಿನಕಾಯಿ ಗಿಡಕ್ಕೆ ದುಡ್ಡು ಕೊಟ್ಟು ಗೊಬ್ಬರ ತರೋದು ಮಿಕ್ಕಿದ್ದು. ಹಾಗಾಗಿ ಇವಾಗ ಸ್ವಲ್ಪ ಕೂಡ ವೇಸ್ಟ್ ಮಾಡ್ದೇ ಕೆಲವೊಂದು ಕಡೆ ತುಂಬಾ ಗೊಬ್ಬರಕ್ಕೆ ಬೇಡಿಕೆ ಇದೆ. ಇವಾಗ ಬಂದೆಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ. ಶೀತಕ್ಕೆ ಬಗ್ಗಕ್ಕೂ ಆಗ್ತಿರಲಿಲ್ಲ, ಎದೊಳಕ್ಕೂ ಆಗ್ತಿಲ್ಲ, ಒಂಥರ ಕಷ್ಟ ಅನ್ನಿಸ್ತಾ ಇತ್ತು. ಆದರೂ ಕೂಡ ಕೆಲಸಗಳು ಮುಂದೆ ಇದ್ದರೆ ಎಂಥ ಹುಷಾರಿಲ್ಲ ಅಂದರೂ ಕೂಡ ಮಾಡಬೇಕು ಕೆಲಸಗಳನ್ನ. ಹಾಗೆ ಬಿಟ್ಟರೆ ಅದು ಮನಸ್ಸಿಗೆ ನೆಮ್ಮದಿ ಇರೋಲ್ಲ ನನಗೆ. ಹಾಗಾಗಿ ಕೂಡ ಅದರಲ್ಲೇ ಒಂದೊಂದು ಸತಿ ಸ್ವಲ್ಪ ಸುಧಾರಿಸ್ಕೊಂಡು ಕಸನೆಲ್ಲ ಹುಡ್ಕೊತಿದ್ದೆ. ಅಂದರೆ ಒಂದು 5 ನಿಮಿಷದಲ್ಲಿ ಡೈಲಿ ಕಸ ಗುಡಿಸ್ಬಿಡ್ತಿದ್ದೆ. ಇವತ್ತು ಅರ್ಧ ಗಂಟೆ ಆದರೂ ಕೂಡ ಒಂದು ಸತಿ ಕುತ್ಕೊಂಬಿಡೋದು ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ಎಡಿಟ್ ಮಾಡಿ ಆಮೇಲೆ ನಾನು ಸೇರಿಸ್ಕೊಂಡಿದ್ದೀನಿ ಲಾಗಲ್ಲಿ. ಹಾಗೆ ಇವಾಗ ಎಲ್ಲ ಗುಡಿಸ್ಕೊಂಡಿದ್ದಾದಮೇಲೆ ಒಂದು ಟಬ್ಬಿಗೆ ತುಂಬ್ತಾ ಇದ್ದೀವಿ. ನೋಡಿರ್ಬೋದು ನೀವೇ, ಒಂದು ಟಬ್ಬು ಪೂರ್ತಿ ಆಗೋಷ್ಟು ಗೊಬ್ಬರ ಆಗುತ್ತೆ. ಅದನ್ನೆಲ್ಲ ತಗೊಂಡೋಗಿ ಒಂದು ಚೀಲಕ್ಕೆ ತುಂಬಿಟ್ರೆ ನೆಕ್ಸ್ಟು ಒಂದೇ ಸತಿ ತೊಗೊಂಡೋಗಿ ಚೀಲದಿಂದ ತೊಗೊಂಡೋಗಿ ತೋಟಕ್ಕೆ ಹಾಕ್ಬಿಡ್ತೀವಿ. ಅಂದರೆ ಇನ್ನೂ ಹೋದ ಸತಿ ತೊಗೊಂಡೋಗಿದ್ದು ಗೊಬ್ಬರ ಇನ್ನೂ ಹಾಕಿಲ್ಲ, ಅಲ್ಲೇ ಇಟ್ಟಿದ್ದೀವಿ. ಒಂದೇ ಸತಿ ಹಾಕೋಣ ಅಂತ ಒಂದು ಸ್ವಲ್ಪ ಗಿಡಕ್ಕೆ ಹಾಕೋದು, ಒಂದು ಸ್ವಲ್ಪ ಗಿಡಕ್ಕೆ ಹಾಗೆ ಬಿಡೋದು ಅಂತ ಒಂದೇ ಸತಿ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀವಿ. ಅಂದರೆ ಸ್ವಲ್ಪ ಅಡಿಕೆ ಗಿಡ ಗೋಟಿದೆಯಲ್ಲ, ಸಸಿ ಎಲ್ಲ ಮಾಡಬೇಕು. ಹಿಂದಿನ ಲಾಗಲ್ಲೇ ತಿಳಿಸಿದ್ದೆ ನಾನು. ಅದು ಮತ್ತೆ ಅದು ಫೈನಲಾಗಿ ಅದು ಪೂರ್ತಿ ಕಂಪ್ಲೀಟ್ ಆಗಿಲ್ವಂತೆ. ಹಾಗೆ ಇನ್ನೂ 2 ಚೀಲದಲ್ಲಿ ಇನ್ನೂ 400 ಗಿಡ ಹಾಗೆ ಇದೆ. ಹಾಗಾಗಿ ಅದಕ್ಕೂ ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣೆಲ್ಲ ಒಡಿಸ್ಬೇಕಲ್ಲ, ಹಾಗಾಗಿ ಅದಕ್ಕೂ ಆಗುತ್ತೆ ಅಂತ ಲಾಸ್ಟಿಗೆ ಹಾಗೆ ಇಟ್ಬಿಟ್ಟಿದ್ದೀವಿ. ಅಂದರೆ ಹೋಗ್ಬೇಕಾದ್ರೆ ಗೊಬ್ಬರ, ಅಂದರೆ ಕುರಿಗಳು ಹೋಗ್ಬೇಕಾದ್ರೆ ರೋಡ್ ಹೋಗ್ತಾ ಇರ್ತಾವಲ್ಲ, ಅಲ್ಲೂ ಕೂಡ ಗೊಬ್ಬರ ಎಲ್ಲ ಬಿದ್ದಿರುತ್ತೆ. ಹಾಗಾಗಿ ಅಂಗಡಿ ಕಡೆಯಿಂದ ಸ್ವಲ್ಪ ಗುಡಿಸ್ಕೊಂಡು ಅಲ್ಲೂ ಕೂಡ ಒಂದೇ ಸತಿ ತುಂಬಿಕೊಂಡ್ರೆ ಸಾಯಂಕಾಲ ಬಂದ ತಕ್ಷಣ ಕುರಿಗಳು ಈ ಜೋಳನೆಲ್ಲ ಇಟ್ಟಿರ್ತೀವಲ್ಲ ಅದು ತಿಂದ್ಬಿಟ್ಟು ಡೈರೆಕ್ಟಾಗಿ ಅದರೊಳಗಡೆ ಹೋಗಿ ಕುತ್ಕೊಬಿಡುತ್ತೆ. ನೆಕ್ಸ್ಟ್ ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ಸಾಯಂಕಾಲ 10 ಗಂಟೆ 10:30 ಅಂದರೆ ನಾವು ಮಲಗೋ ಟೈಮಲ್ಲಿ ಹೋಗಿ ಒಳಗಡೆ ಕೂಡಾಕ್ತೀವಿ. ಶೀತದ ಟೈಮ್ ಆಗಿರೋದ್ರಿಂದ ಕುರಿಗಳಿಗೂ ಕೂಡ ಹೊರಗಡೆ ಬಿಡೋಕ್ಕೆ ಭಯ. ಮನುಷ್ಯರಿಗೆ ಒಂಥರ ಶೀತ ಆಗಿಬಿಡುತ್ತೆ. ಇನ್ನು ಕುರಿಗಳು ಸ್ವಲ್ಪ ಅವರು ಕೂಡ ಕೋಲ್ಡಲ್ಲ. ಇನ್ನು ಮೇಕೆ ಇದ್ದರೆ ಹೇಗೋ ತಡ್ಕೊತವೆ, ಕುರಿಗಳು ಅವು ಕೂಡ ಶೀತ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ನಡುವೆ ಸ್ವಲ್ಪ ಬೇಗನೆ ಕಟ್ತಾಯಿದ್ದೀವಿ. ಹಾಗಾಗಿ ಒಳಗಡೆ ಎಲ್ಲ ತುಂಬ ಗಲೀಜು ಮಾಡಿಬಿಡ್ತವೆ. ಅಂದರೂ ಒಳಗಡೆ ಕೂಡ ಅಂದರೆ ಇವಾಗ ಹಸಿ ಮೇವುಗಳನ್ನ ತಿಂದಿರ್ತಾವಲ್ಲ, ಹಸಿ ಹುಲ್ಲುಗಳನ್ನೆಲ್ಲ, ಹಾಗಾಗಿ ಸ್ವಲ್ಪ ಗಲೀಜೆಲ್ಲ ಬೇಗನೆ ಆಗಿರುತ್ತೆ. ಬೇಗ ಹೋಗೋದೇ ಇಲ್ಲ. ಅದು ಗುಡಿಸಿ ಸಾಕಾಯಿತು. ಅಲ್ಲಿಂದ ಬಂದು ಕೈಕಾಲೆಲ್ಲ ತೊಳ್ಕೊಂಡು ಇವನ್ನ ಮನ್ಗಿಸೋಣ ಅಂದರೆ ನನಗೆ ಈ ಥರ ಮನ್ಗಿಸಿದ್ರೆ ಸಾಕಪ್ಪ ಮನಿಕೊಂತಿದ್ದೆ ಅನ್ನಿಸ್ತಿದ್ದೆ. ಆದರೆ ಇವನು ಎಷ್ಟು ಸತಾಯಿಸ್ತಿದ್ದ ಅಂದರೆ ಇವತ್ತು, ಅಯ್ಯೋ ಏನಕ್ಕೋ ಹಿಂಗೆ ಆಡ್ತಿದ್ದೀಯ ಅಂತ ಹೊಡೆದು ಮನ್ಗಿಸಿದ್ರು ಕೂಡ ಇವತ್ತು ಮನಿಕೊತಾ ಇರಲಿಲ್ಲ. ಹಗಲ ಈ ಥರ ತಲೆ ತೆಗಿಯೋದು, ನನಗೊಂದು ಸತಿ ನಗ ಬರೋದು, ಒಂದೊಂದು ಸತಿ ಸಿಟ್ಟು ಬರೋದು, ಈ ಥರ ಅಯ್ಯೋ ಅನ್ನಿಸ್ಬೇಡ. ನೈಟು ಕೂಡ ಒಂದೊಂದು ಟೈಮ್ ಮನ್ಗೋದೇ ಇಲ್ಲ. 1 ಗಂಟೆ ಇದ್ದರೆ 3 ಗಂಟೆ 3:30 ತನಕ ಎದ್ದೊಳೋದೇ ಇಲ್ಲ. ಸುಮ್ಮನೆ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ ಏನೇನು ಬೇಕೋ ಅದು. ಅವ್ನು ಮಾತಾಡ್ತಿರ್ಬೇಕಾದ್ರೆ ನಗು ಬರುತ್ತೆ, ಈ ಕಡೆ ಅವನ್ನ ಬಿಟ್ಟು ಮನ್ಗೋಕ್ಕೂ ಆಗಲ್ಲ, ಹಾಗಾಗ್ಬಿಡುತ್ತೆ. ಇವಾಗ ನೋಡಿ ಎಷ್ಟು ಇದು ಮಾಡ್ತಿದ್ದ ತರಲೆ ಅಂದರೆ, ಮನಿಕೊಳ್ಳೋ ಅಂದರೂ ಕೂಡ ಮನಿಕೊಂತಿರಲಿಲ್ಲ. ಅವನಿಗೂ ಕೂಡ ಸ್ವಲ್ಪ ಲೈಟಾಗಿ ನೆಗಡಿ ಆಗಿತ್ತು. ಅಂದರೆ ಅವ್ನಿಗೆ ನೆಗಡಿ ಆದರೆ ಬೇಗ ತಕ್ಷಣವೇ ಅದ್ರ ಹಿಂದೆ ಜ್ವರ ಬಂದುಬಿಡುತ್ತೆ. ಹಾಗಾಗಿ ಮನಿಕೊಳ್ಳೋ ಸ್ವಲ್ಪ ಬೆಳ್ಳುಳ್ಳಿ ಹೊಗೆನ ಕೊಡ್ತೀನಿ ಅಂದರೂ ಕೂಡ ಮಾತು ಕೇಳ್ತಾ ಇರಲಿಲ್ಲ. ಹಾಡೇಳು ಅಂತ ಹೇಳ್ತಿದ್ದ. ನನ್ನ ಫೋನಲ್ಲಿ ಬೇರೆ ನೆಟ್ಟೆಲ್ಲ ಮುಗ್ದೋಗಿದೆ, ಹಾಡೆಲ್ಲ ಹಾಕೋಕ್ಕಾಗಲ್ಲ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ. ಮತ್ತು ಏನೇನೋ ಒಂದು ಹಾಡು ಹೇಳಿ ಸುಮ್ಮನೆ ಇವಾಗ ಮಲಗಿಸ್ತಾ ಇದ್ದೀನಿ. ಅದಕ್ಕೆ ಅವನು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಆಯಿತು ನಾವು ಅಷ್ಟರಲ್ಲಿ ಅವನು ಕೂಡ ಮಲಗ್ದ. ಲೈಟಾಗಿ ಅವನಿಗೂ ಕೂಡ ನೆಗಡಿ ಆಗಿತ್ತು ಅಂದ್ಬಿಟ್ಟು ಬೆಳ್ಳುಳ್ಳಿ ಹೊಗೆನ ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ನೆಗಡಿ ಆಗಿದ್ರೆ ಫಸ್ಟೇ ಒಂದು ಲೈಟಾಗಿ ನೆಗಡಿ ಆಗ್ತಾಯಿದೆ ಅವನಿಗೆ ಅಂದ ತಕ್ಷಣ ನಾನು ಬೆಳ್ಳುಳ್ಳಿ ಹೊಗೆನ ಕೊಟ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ. ಇಲ್ಲ ಅಂದರೆ ಒಂದು 2 ದಿವಸ 3 ದಿವಸ ಅವನ್ನ ಎತ್ಕೊಂಡು ಓಡಾಡೋದೇ ಆಗುತ್ತೆ ಆಸ್ಪತ್ರೆಗೆ. ಬೇಗನೆ ಹುಷಾರಾಗಲ್ಲ ಅವನು.
ಹಾಗಾಗಿ ಇವಾಗ ಸ್ವಲ್ಪ ಹಂಡೆ ಒಲೆ ಕೆಳಗಡೆ ನೀರು ಕಾಯ್ಸೋಕ್ಕೆ ಇಟ್ಟಿದ್ದೆ. ಆ ಮೊಟ್ಟೆನೆಲ್ಲ ತೊಗೊಂಬಂದು ಇವಾಗ ಸ್ವಲ್ಪ ಹೊಗೆ ಜಾಸ್ತಿ ಇರುತ್ತಾ ಮೊಟ್ಟೆನ ತೊಗೊಂಬಂದು ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ, ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಡ್ಯಾಮೇಜ್ ಆಗಿರೋದು, ಒಣಗಿರೋದು, ಆ ಬೆಳ್ಳುಳ್ಳಿನ ನಾನು ಸಪ್ರೇಟು ಬೆಳ್ಳುಳ್ಳಿ ಸುಲಿಬೇಕಾದ್ರೆ ನಾನು ಅದನ್ನು ಬೆಳ್ಳುಳ್ಳಿ ಸಿಪ್ಪೆನ ತೆಗ್ದಿಟ್ಕೊತೀನಿ ಒಂದು ಕವರ್ಗೆ. ಅದನ್ನೆಲ್ಲ ತೊಗೊಂಬಂದು ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ. ಬೇಕಿದ್ರೆ ಪಚ್ಚಕರ್ಪೂರ, ರಾಗಿ ಹಸಿಟ್ಟು ಅದನ್ನು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಹೊಗೆನ ಅಷ್ಟೇ ಕೊಡ್ತಾ ಇರೋದು. ಪಚ್ಚಕರ್ಪೂರ ಇದ್ದರೆ ಒಳ್ಳೆಯದು, ಬೇಗನೆ ಮಕ್ಕಳಿಗೆ ಗಂಟಲು ಆಗಿರ್ಬೋದು, ಈ ಮೂಗು ಕಟ್ಕೊಂಡಿರುತ್ತಲ್ಲ ಬೇಗನೆ ಬಿಟ್ಕೊಳ್ಳುತ್ತೆ. ಪಚ್ಚಕರ್ಪೂರ ಇರಲಿಲ್ಲ, ಅದಂತೂ ತುಂಬಾ ರೇಟ್ ಪಚ್ಚಕರ್ಪೂರ, ಹಾಗಾಗಿ ಅದು ಇರಲಿಲ್ಲ. ಬರೀ ಬೆಳ್ಳುಳ್ಳಿ ಹೊಗೆನೇ ಕೊಟ್ಟರೆ, ಅದನ್ನು ಕೊಟ್ಟರು ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅವನಿಗೆ. ಹಾಗಾಗಿ ನೋಡಿ ಮನ್ಗಿದ್ನಲ್ಲ, ಇವಾಗ ಬೆಳ್ಳುಳ್ಳಿ ಹೊಗೆನ ಕೊಡ್ತಾ ಇದ್ದೀನಿ. ಅವ್ನು ಚಿಕ್ಕವನಿಂದನೂ ಕೂಡ ನಾನು ಇದೇ ಕೆಲಸ ಮಾಡ್ಕೊಂಬಂದಿರೋದು. ಅವ್ನಿಗೆ ಬೇಗನೆ ಶೀತ ಆಗಿಬಿಡುತ್ತೆ. ಯಾವುದೇ ಒಂದು ಮಕ್ಕಳಿರಲಿ, ಅವ್ರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹೊಗೆನ ಕೊಟ್ಟರೆ ಬೇಗ ನೆಗಡಿ ಕೆಮ್ಮು ಆಗುತ್ತೆ. ಬೇಕಿದ್ರೆ ನಾವು ಕೂಡ ತೊಗೋಬೋದು. ಅಂದರೆ ನಾವು ಈ ಥರ ನೀರಲ್ಲಿ ಸ್ವಲ್ಪ ಈ ವಿಕ್ಸ್ನ ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಬೆಡ್ಶೀಟ್ನ ಹೇಗೆ ಹೊತ್ಕೊಂಡು ಕಡಿಮೆ ಮಾಡ್ಕೊತೀವೋ, ಮಕ್ಳಿಗೂ ಕೂಡ ಇದೇ ಥರ ನಮ್ಮ ಅಜ್ಜಿ ಹೇಳಿದರು. ಬೆಳ್ಳುಳ್ಳಿ ಹೊಗೆನ ಕೊಟ್ಟರೆ ಮಕ್ಳಿಗೂ ಕೂಡ ಬೇಗ ಇದಾಗುತ್ತೆ. ಅದು ಲಸು ವಿಷಯದಲ್ಲಂತೂ 100% ವರ್ಕ್ ಆಗಿದೆ ಅವನಿಗೆ. ಹಾಗಾಗಿ ಪ್ರತಿ ಸತಿ ಕೂಡ ಅವ್ನಿಗೆ ಸ್ವಲ್ಪ ನೆಗಡಿ ಆದರೆ ಬೆಳ್ಳುಳ್ಳಿ ಹೊಗೆ ಕೊಡೋಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಪಚ್ಚಕರ್ಪೂರ, ಸ್ವಲ್ಪ ರಾಗಿ ಹಸಿಟ್ಟನ್ನ ಹಾಕಿ ಇಟ್ಬಿಟ್ರೆ ಸಾಕು, ಬೇಗನೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅವನಿಗೆ. ಅಂದರೆ ಅವ್ನಿಗೆ ಬೇಗನೆ ಉಸಿರು ಕಟ್ಕೊಬಿಡುತ್ತಲ್ಲ, ಹಾಗಾಗಿ ಅವನು ಹುಟ್ಟಬೇಕಾದ್ರೆ ಅದು ಮೂಗಲ್ಲಿ ಬಾಯಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಅವನಿಗೆ ಬೇಗನೆ ಗೊರ ಗೊರ ಅಂದರೆ ಫುಲ್ ಬಾಯಲ್ಲೇ ಶಿಳ್ಳೆ ಹೊಡೆಯೋ ಥರ ಆ ಥರ ಅವನಿಗೆ ಬೇಗ ಕಟ್ಕೊಬಿಡುತ್ತೆ ಮೂಗು. ಹಾಗೆ ಅವನ್ನ ಮನ್ಗಿಸಿ ಮತ್ತೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ, ಮನೆಯಲ್ಲಿ ಎಷ್ಟು ಕೆಲಸಗಳಿರುತ್ತೆ ಅಂದರೆ, ಒಂದು ದಿವಸ ಫ್ರೀ ಆಗಿದ್ದರೆ ಒಂದು ದಿವಸ ಅಂತೂ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಎಷ್ಟೊಂದು ಪಾತ್ರೆಗಳಿತ್ತು, ಹಾಗಾಗಿ ಇವಾಗ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಅವನ್ನ ಮನ್ಗಿಸ್ಬಿಟ್ಟೆ ಪಾತ್ರೆ ತೊಳಿಬೇಕು, ಇಲ್ಲಾಂದರೆ ಅವನು ಬಂದು ನೀರಲ್ಲೆಲ್ಲ ಕೈ ಹಾಕೋದು, ಬಟ್ಟೆನೆಲ್ಲ ನೆನೆಸ್ಕೊಳ್ಳೋದು. ಇವಾಗಲೇ ಆಲ್ರೆಡಿ ನೆಗಡಿ ಆಗಿದೆ, ನನಗೂ ಕೂಡ ನೆಗಡಿ ಆಗಿದೆ. ಇಬ್ಬರು ಮತ್ತೆ ಒಂದೇ ಸತಿ ಮನಿಕೊಂಡ್ರೆ ಇಬ್ಬರೂ ಕೇರ್ ಮಾಡೋಕ್ಕೆ ಮತ್ತೆ ಸುಮ್ಮನೆ ಇಬ್ರಿಗೂ ಕಷ್ಟ ಆಗ್ಬಿಡುತ್ತೆ. ಅವ್ರನ್ನ ಕೇರ್ ಮಾಡೋಕ್ಕೆ ನನಗೂ ಆಗಲ್ಲ, ನನಗೆ ಕಷ್ಟ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವನ್ನ ಮನ್ಗಿಸ್ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅಂದ್ಬಿಟ್ಟು ಇವಾಗ ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ. ಅಂದರೆ ಎಷ್ಟೇ ಪಾತ್ರೆ ತೊಳೆದ್ರೂ ಕೂಡ ಅದೆಷ್ಟು ಬೇಗ ಪಾತ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಪಾತ್ರೆಗಳು ಜಾಸ್ತಿ ಆಗ್ತಾ ಇರುತ್ತೆ. ದಿನಕ್ಕೆ 3 ಸತಿ ಪಾತ್ರೆ ತೊಳಿತೀನಿ ನಾನು. ಕೆಲವೊಂದು ಮನೆಯಲ್ಲಿ ಒಬ್ಬರೇ ಒಂದೇ ಸತಿ ತೊಳಿತಾರೆ. ನಾನೇ ಎಷ್ಟೋ ಮನೇಲಿ ನೋಡಿದ್ದೀನಿ ಡೈಲಿ ಒಂದೇ ಸತಿ ತೊಳೆಯೋದು ಪಾತ್ರೆ. ಆದರೆ ನಮ್ಮ ಮನೆಯಲ್ಲಿ 3-4 ಸತಿ ತೊಳೆದ್ರೂ ಕೂಡ ಸಾಲಲ್ಲ, ಅಷ್ಟು ಪಾತ್ರೆ ಬೀಳ್ತಾನೆ ಇರುತ್ತೆ. ಹಾಗಾಗಿ ಇವಾಗ ಅಂದರೆ ತಿಂಡಿ ಆದ ತಕ್ಷಣ ನೆಕ್ಸ್ಟ್ ನಾನು ಪಾತ್ರೆನ ತೊಳೆದ್ಬಿಡ್ತೀನಿ. ಅದು ಅಂದರೆ ಗೇಟ್ ಮನೆ ಮುಂದೆನೇ ಇಟ್ಟಿರ್ತೀನಲ್ಲ ಪಾತ್ರೆಗಳನ್ನೆಲ್ಲ, ನಾಯಿ ಬೇರೆ ಕಾಟ. ಒಂದೊಂದು ಸತಿ ಮಕ್ಕಳು ಗೇಟ್ ಎಲ್ಲ ತೆಗೆದು ಹಾಗೆ ಬಿಟ್ಬಿಡ್ತಾರೆ, ಪಾತ್ರೆನೆಲ್ಲ ಹಾಗೆ ಎತ್ಕೊಂಡು ಹೋಗ್ಬಿಡ್ತವೆ ನಾಯಿಗಳು. ಹಾಗಾಗಿ ನನಗೆ ತಿಂಡಿ ಊಟ ಆದಮೇಲೆ ನೆಕ್ಸ್ಟ್ ನಾನು ತೊಳೆದಿಟ್ಬಿಡ್ಬೇಕು, ಇಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಅಂದರೆ ಪಾತ್ರೆ ಬೇರೆ ತೊಗೊಂಡೋಗ್ತವೆ ನಾಯಿಗಳು ಅನ್ನೋದೊಂದು ಭಯನೂ ಕೂಡ ಇರುತ್ತೆ. ಒಂದು ಸತಿ ಮುದ್ದೆ ಮಾಡಿ ಸ್ವಲ್ಪ ನೀರು ಹಾಕಿ ನೆನೆಸಿ ಇಟ್ಟು ಬಂದಿದ್ದೆ. ಮಕ್ಕಳು ಬಾಗಿಲನ್ನ ತೆಗ್ದುಬಿಟ್ಟಿದ್ರು, ಗೇಟ್ ಬಾಗಿಲನ್ನ. ನಾನು ಎಷ್ಟು ದೊಡ್ಡ ಪಾತ್ರೆ ಅದನ್ನು ನಾಯಿ ಎತ್ಕೊಂಡು ಹೋಗ್ಬಿಟ್ಟಿತ್ತು. ಎಷ್ಟೇ ಹುಡ್ಕಿದ್ರು ಕೂಡ ಸಿಗಲಿಲ್ಲ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ, ನಾಯಿ ಎತ್ಕೊಂಡು ಹೋಗಿರೋದು. ಎಲ್ಲಿ ಹುಡ್ಕೊಂಡು ಹೋಗೋಣ, ಹೋದರೆ ಹೋಗಲಿ ಬಿಡು ಅಂತ ಹೇಳಿದ್ರು ಅತ್ತೆ. ಎಷ್ಟೋ ಅಂದರೆ ಊರಲ್ಲಿ ಎಷ್ಟೋ ಪಾತ್ರೆಗಳು ಇದೇ ಥರ ಎತ್ಕೊಂಡ್ಬಂದು ನಾಯಿಗಳು ಇಲ್ಲೆಲ್ಲ ಹಾಕಿರ್ತಾರೆ, ಹುಣಸೆಹಣ್ಣಿನ ಗಿಡ ಕೆಳಗಡೆ, ಹುಣಸೆಹಣ್ಣು ಮರ ಕೆಳಗಡೆ ಸಾರಿ. ಅದನ್ನೆಲ್ಲ ನೋಡ್ತಾ ಇರ್ತೀವಿ, ಯಾರ ಪಾತ್ರೆನ ಇವತ್ತು ಎತ್ಕೊಂಡ್ಬಂದುಬಿಟ್ಟಿದೆ ಅಂತ ಮಾತಾಡ್ಕೊತ ಇರ್ತೀವಿ. ಅಂದರೆ ಒಂದು ಚಿಕ್ಕ ಲೋಟ ಕೂಡ ಬಿಡಲ್ಲ. ಈ ಟೀ ಕುಟ್ಬಿಟ್ಟು ಮಕ್ಕಳು ಬಿಸ್ಕೆಟ್ ಎಲ್ಲ ತಿಂದು ಹಾಗೆ ಬಿಟ್ಟಿರ್ತಾವಲ್ಲ, ಅದನ್ನು ಕೂಡ ಲೋಟ ಸಮೇತ ಎತ್ಕೊಂಡು ಹೋಗ್ಬಿಡ್ತವೆ ನಾಯಿಗಳು. ಹಾಗಾಗಿ ಇವಾಗ ನೀಟಾಗೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು, ಏನಿಲ್ಲ ಅಂದರೂ ಕೂಡ ಪಾತ್ರೆ ತೊಳೆಯೋಕ್ಕೆ 2 ಬಿಂದಿಗೆ ನೀರು ಬೇಕೇ ಬೇಕು. ಅದನ್ನು 2 ಸತಿ ತೊಳೆದು ಹಿಡಿಯೋಷ್ಟರಲ್ಲಿ ಫುಲ್ 1 ಗಂಟೆ 2 ಗಂಟೆ ಆಗಿಬಿಡುತ್ತೆ ಪಾತ್ರೆ ತೊಳೆಯೋಷ್ಟರಲ್ಲಿ. ಆಗ ಪಾತ್ರೆನೆಲ್ಲ ತೊಳ್ಕೊಂಡು ಮತ್ತೆ ಜೋಡಿಸ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಕೂಡ ಸ್ವಲ್ಪ ಕಸನೆಲ್ಲ ಗುಡಿಸ್ಕೋಬೇಕಾಗುತ್ತೆ. ಅಂದರೆ ಎಷ್ಟೇ ನೀರು ತುಂಬಿದ್ರು ಕೂಡ ನನಗೆ ನೀರು ತುಂಬೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಯಾವಾಗ ಮನೆಯಲ್ಲಿ ನೀರು ಬಿಡ್ತಾರೋ ಅನ್ನಿಸ್ಬಿಡುತ್ತೆ. ಅಂದರೆ ಡೈಲಿ ಏನಿಲ್ಲ ಅಂದರೂ ಕೂಡ ಒಂದೊಂದು ಡ್ರಮ್ ನೀರು ತುಂಬ್ತಾ ಇರ್ತೀನಿ. ಅದರಲ್ಲಿ ಜಾಸ್ತಿ ನಾನೇ ವೇಸ್ಟ್ ಮಾಡ್ತೀನಿ ಅನಿಸುತ್ತೆ. ಈ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಮಕ್ಳಿಗೆ ಸ್ನಾನ ಮಾಡಿಸು, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ವೇಸ್ಟ್ ಆಗಿಬಿಡುತ್ತೆ. ತುಂಬಿ ಸಾಕಾಗ್ಬಿಡುತ್ತೆ. ಹಾಗೆ ಇವಾಗ ಪಾತ್ರೆನೆಲ್ಲ ತೊಳೆದಾಯ್ತಲ್ಲ, ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ನೀಟಾಗೆಲ್ಲ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಗುಡಿಸ್ಕೊತಾ ಇದ್ದೀನಿ. ಅಂದರೆ ಮನೆ ಮುಂದೆನೇ ನಾವು ಪಾತ್ರೆ ತೊಳೆಯೋದ್ರಿಂದ ಮನೆಯಲ್ಲಿ ಮುಂದೆ ಓಡಾಡ್ತಾ ಇರ್ತಾರಲ್ಲ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ರೆ, ಇಲ್ಲಾಂದರೆ ಅನ್ನ ಹಾಗೆ ಬಿದ್ದಿರುತ್ತೆ. ನಾನು ಅನ್ನ ಅಷ್ಟೊಂದು ಬಿಸಾಕಲ್ಲ. ಮಿಸ್ಸಾಗಿ ಮಕ್ಕಳೆಲ್ಲ ಒಂದೊಂದು ಸತಿ ಮುಸ್ರೆಗೆ ಹಾಕ್ತೇನೆ, ಡೈರೆಕ್ಟಾಗಿ ಈ ಥರ ಬಂದು ಇಟ್ಬಿಡ್ತಾರೆ. ಮಿಸ್ಸಾಗಿ ಚೆಲ್ಲೋಗಿರುತ್ತಲ್ಲ,
ಹಾಗಾಗಿ ಅದನ್ನು ನೀರು ಹಾಕಿ ಸ್ವಲ್ಪ ನೀಟಾಗಿ ಗುಡಿಸ್ಕೊಂಡ್ಬಿಡ್ತೀನಿ. ಅಂದರೆ ಮನೆ ಮುಂದೆ ಸ್ವಲ್ಪ ಇಲ್ಲಿ ಗೇಟ್ ಮುಂದೆನೇ ನೈಸ್ ಕಲ್ಲು ಹಾಕ್ಬಿಟ್ಟಿದ್ದಾರೆ. ಅದು ನೀರಲ್ಲಿ ಸ್ವಲ್ಪ ಹಾಗೆ ಬಿಟ್ಬಿಟ್ರೆ ಜಾರಿ ಜಾರಿ ಬಿದ್ದೋಗ್ಬಿಡ್ತಾರೆ. ಹಾಗಾಗಿ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೇ ಒಳ್ಳೆಯದು ಅಂದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಗುಡಿಸ್ಕೊಂಡೆ. ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಟೊಮೊಟೊ ಹಣ್ಣನ್ನ ತಂದಿದ್ರು, ಅದನ್ನೆಲ್ಲ ಇವಾಗ ಫ್ರಿಜ್ಜಲ್ಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೆಟೊಗೆ ಯಾವಾಗ ರೇಟ್ ಸಿಗುತ್ತೆ ಯಾವಾಗ ರೇಟ್ ಸಿಗಲ್ಲ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸತಿ ಅಂತೂ ರೇಟ್ ಕಮ್ಮಿನೇ ಆಗಿಬಿಡುತ್ತೆ, ಒಂದೊಂದು ಸತಿ ಜಾಸ್ತಿನೇ ಆಗಿಬಿಟ್ಟಿದ್ದಾರೆ. ಇವಾಗ ಇಷ್ಟು ತೊಗೊಂಡು ಫ್ರೆಂಡ್ಗೆ ಹೇಳಿದ್ದೀನಿ, ಅವರು ಜಾಸ್ತಿನೇ ತಂದು ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ನೋಡಿ ಇಷ್ಟಿದೆ ಟೊಮೆಟೊ ಹಣ್ಣು. ಹಾಗೆ ಕ್ಯಾನೆಲ್ಲ ತೊಳೆದು ಇವಾಗ ನೀರು ತುಂಬ್ಕೊಂಬರ್ಬೇಕು. ನಮ್ಮೂರಲ್ಲಿಲ್ಲ, ಅಂದರೆ ಫಿಲ್ಟ್ರ್ ಟ್ಯಾಂಕರ್ ನೀರು ಹಾಗಾಗಿ ಇವಾಗ ತೊಳೆದು ಕ್ಯಾನೆಲ್ಲ ಇಟ್ಟಿದ್ದೀನಿ. ಸ್ವಲ್ಪ ಮಾವಿನಕಾಯಿ ಎಲ್ಲ ಇತ್ತಲ್ಲ, ಹಾಗಾಗಿ ಇವಾಗ ಮಾವಿನಕಾಯಿ ಜ್ಯೂಸ್ ಆದರೂ ಮಾಡೋಣ. ಮಾವಿನಕಾಯಿ ಸೀಸನ್ ಮುಗಿತಾನೆ ಬಂತು, ಮಾವಿನಕಾಯಿ ಜ್ಯೂಸ್ ಯಾವತ್ತೂ ಮಾಡಲಿಲ್ಲ ಅಂದ್ಬಿಟ್ಟು ಇವಾಗ ಜ್ಯೂಸ್ ಮಾಡೋಕ್ಕೆ ನೋಡಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹುಳ ಆಗಿತ್ತು, ಹಾಗಾಗಿ ಬರೀ 4ರಲ್ಲಿ 3 ಇವಾಗ ಇದ್ದಿದ್ದು. ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ, ಈ ಥರ ತೆಗೆದು. ತುಂಬ ಚೆನ್ನಾಗಿರುತ್ತೆ. ಬರೀ ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ. ಬೇಕಿದ್ದರೆ ನಾವು ಹಾಲುಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಹಾಲು ಯಾವುದೇ ಹಾಕ್ಕೊತಿಲ್ಲ, ಡೈರೆಕ್ಟಾಗಿ ನೀರು ಮತ್ತು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಥರ. ಅಂದರೆ ಅಂಗಡಿಗೆ ಹೋಗಿ ಮಾವಿನಕಾಯಿ ಸೀಸನ್ ಇದ್ರಾಗೂ ಕೂಡ ಮಾವಿನಕಾಯಿ ಮ್ಯಾಂಗೋ ಜ್ಯೂಸ್ ತರೋ ಬದಲು ಈ ಥರ ನಾವೇ ಮಾಡ್ಕೊಬೋದು. ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಬೇಕಾದಷ್ಟು ನಾವು ನೀರನ್ನ ಸೇರಿಸ್ಕೊಬೋದು. ನಾನಿಲ್ಲಿ ಇಷ್ಟೇ ಸಾಕು ಅಂತ ಇವಾಗ ಇಷ್ಟೇ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಬೇಕಿದ್ದರೆ ಹಾಲು ಕೂಡ ಹಾಕ್ಕೋಬೋದು, ಹಾಲು ಇಷ್ಟ ಇದ್ದವ್ರಿಗೆ. ಹಾಗೆ ಇವಾಗ ಮಾವಿನಕಾಯಿ ಜ್ಯೂಸನ್ನ ಕುಡಿದು, ಹಾಗೆ ನಮ್ಮ ಮನೆಯವ್ರು ಇವತ್ತು ಅಂದರೆ ದಸೂಡಿ ಅಂತ ನಮ್ಮೂರ ಪಕ್ಕನೇ ಇದೆ, ಅಲ್ಲಿಗೆ ಹೋಗಿದ್ರು. ಹಾಗಾಗಿ ಇವಾಗ ಮೊಟ್ಟೆ ಪಪ್ಸು, ಮಕ್ಕಳಿಗೆ ತಿಂಡಿನೆಲ್ಲ ತಂದಿದ್ರು. ಹಾಗೆ ದೊಡ್ಡವ್ರಿಗೂ ಕೂಡ ಎಗ್ ಪಪ್ಸ್ನೆಲ್ಲ ತಂದಿದ್ರು. ಲಸು ನೋಡಿ ಪೂರ್ತಿ ಒಂದು ಬಾಟ್ಲಿ 7up ಜ್ಯೂಸು ಮತ್ತು ಅದನ್ನೆಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಜ್ಯೂಸ್ ಜಾಸ್ತಿ ಕುಡಿತಾನೆ ಅವನು. ಹಾಗೆ ಅದೇನು ಅಂದರೆ ಎಗ್ ಪಪ್ಸು ಅದನ್ನೇನು ಜಾಸ್ತಿ ತಿನ್ನಲ್ಲ. ಹಾಗೆ ಅವನ್ನ ಸ್ವಲ್ಪ ರೆಡಿ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಸಾಯಂಕಾಲ ಬೆಳಗ್ಗೆನೇ ಸ್ನಾನ ಮಾಡಿಸಿದ್ದೆ, ಮತ್ತು ಅದೇನೋ ಗಸಗಸೆ ಹಣ್ಣು ಇದೆಯಲ್ಲ ನಮ್ಮ ಅಂಗಡಿ ಹತ್ರ, ಅದನ್ನೆಲ್ಲ ತಿಂದು ಫುಲ್ ಬಟ್ಟೆನೆಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ದ. ಮತ್ತೆ ಒಂದು ಸತಿ ಮೈ ತೊಳೆಸಿ ಇವಾಗ ಅವನಿಗೆ ಬೀರಲ್ಲಿರೋ ಹೊಸ ಬಟ್ಟೆಗಳನ್ನೇ ಹಾಕಬೇಕು, ಇಲ್ಲಾಂದರೆ ಬಟ್ಟೆ ಹಾಕೋಕ್ಕೂ ಕೂಡ ಒಂದು ರಂಪಾಟ ಮಾಡ್ತಾನೆ. ಅವ್ನು ಹೇಳಿದ ಬಟ್ಟೆನೇ ಹಾಕಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸ್ನಾನ ಮಾಡಿದ್ರೆ ಮಕ್ಕಕ್ಕೆ ಕ್ರೀಮು ಪೌಡ್ರು ಆ ಥರ ಹಚ್ಚಿಸ್ಕೊಳ್ಳಲ್ಲ. ನಿನಗೆ ಗೋಬಿ ಮಂಚೂರಿ ಥರ ಕೇಳ್ತೀನಿ ಅಂತ ಏನೇನೋ ಸುಳ್ಳು ಹೇಳಿ ಇವಾಗ ಕ್ರೀಮು ಮತ್ತು ಪೌಡ್ರನ್ನ ಹಚ್ಚಿದೆ. ಅಂದರೆ ಅವನಿಗೆ ಸ್ವಲ್ಪ ದೃಷ್ಟಿ ಆಗುತ್ತೆ, ತಗೊಳ್ಳೋ ಒಂದು ಇಕ್ಕೋ ಅಂತ ಐಲೈನರ್ ಇಕ್ಕೋಕೆ ಹೋದರೆ ನಾನೇನು ಹೆಣ್ಣು ಹುಡುಗಿನ ಅಂತ ಕೇಳ್ತಾನೆ ಇವಾಗಲೇ. ಆದರೂ ಕೂಡ ನೈಸ್ ಹೊಡೆದು ಅವನ್ನ ಒಂದು ಸ್ಟಿಕ್ಕರ್ನೆಲ್ಲ ಇಟ್ಟು ಇವಾಗ ಮತ್ತೆ ಸ್ವಲ್ಪ ಅವನಿಗೂ ಕೂಡ ಜಾಸ್ತಿನೇ ನೆಗಡಿ ಆಗಿಬಿಟ್ಟಿದೆ. ಟಾನಿಕೆಲ್ಲ ಹಾಕಿದೆ. ಬೆಳ್ಳುಳ್ಳಿ ಹೊಗೆ ಕೊಡಲಿಲ್ಲ ಅಂದರೆ ಇನ್ನೂ ಜಾಸ್ತಿನೇ ಆಗಿಬಿಟ್ಟಿತ್ತು. ಅಂದರೆ ಬೇಗ ಅವನಿಗೆ ಕಫ ಕಟ್ಕೊಳ್ಳೋದ್ರಿಂದ ಮಿಷಿನ್ ಹಾಕಿ ಅದೇ ರೂಢಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಹೊಗೆಯನ್ನು ಕೊಡೋದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ಫುಲ್ ನೋಡಿ ಎಷ್ಟು ಮೋಡ ಇದಾಗಿದೆ ಅಂದರೆ, ಅಪ್ಪ ಏನು ಮೋಡ ಹೀಗಾಗಿದೆ ಅಂತ ಅನ್ಕೋಬೋದು, ಅಷ್ಟು ಮೋಡ ಆಗಿದೆ. ಹಾಗೆ ಇದು 2-3 ಡೇಸ್ ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಬಿಟ್ಟು ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ 3 ದಿವಸದ ತನಕ. ಅಂದರೆ ಹುಷಾರಿರಲಿಲ್ಲ, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಏನೋ ಒಂಥರ ಎಲ್ಲಿ ಕೂತ್ಕೊಂತೀನೋ ಅಲ್ಲೇ ಕೂತ್ಕೋಬೇಕು ಅನ್ನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಹಾಗೆ ಬಿಟ್ಟು ಲಾಗ್ನ ಕೂಡ ಒಂದು 2-3 ದಿವಸದಿಂದ ಅಪ್ಲೋಡ್ ಮಾಡಿರಲಿಲ್ಲ. ಅಂದರೆ ಡೈಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೆ. ಈ ನಡುವೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಸುಮ್ಮನಾಗ್ಬಿಟ್ಟೆ. ವಾಯ್ಸ್ ಬೇರೆ ಚೇಂಜ್ ಆಗಿತ್ತು. ಹಾಗಾಗಿ ಮತ್ತು ಸೋನಿನ ಇದು 3 ಡೇಸ್ ಕಂಟಿನ್ಯೂ ಲಾಗು. ಅದಕ್ಕೇ ಸೋನಿನ ಕರ್ಕೊಂಬಂದೆ. ಇವಾಗ ಕರ್ಕೊಬಂದ್ಬಿಟ್ಟು ಅಷ್ಟರಲ್ಲಿ ಮೇಕೆ ಮರಿಗಳನ್ನೆಲ್ಲ ಬಿಟ್ಟಿದ್ರು ನಮ್ಮ ಮನೆಯವರು. ಅವರು ಕೂಡ ಅಂದರೆ ಸಾಯಂಕಾಲದ ಹೊತ್ತು ನಮ್ಮನ್ನೇನು ಕರೆಯಲ್ಲ, ಒಳಗಡೆ ಮರಿಗಳನ್ನ ಕೂಡಾಕಕ್ಕಷ್ಟೇ ಕರೀತಾರೆ. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ನೋಡಿ ಮೇಕೆಗಳೆಲ್ಲ ಎಷ್ಟು ಚೆನ್ನಾಗಿ ಹಾಲು ಕುಡಿತಾ ಇದ್ದಾವೆ. ಅಂದರೆ ನಮ್ಮ ಹತ್ರ ಇರೋದು ಆಲ್ಮೋಸ್ಟ್ ಎಲ್ಲ ಕರಿ ಮೇಕೆಗಳೇ, ಅಂದರೆ ಕರಗಿರೋ ಮೇಕೆಗಳೇ. ಆದರೂ ಕೂಡ ಕರೆದು ಕಸ್ತೂರಿ ಬೆಳೆದು ಅದೇನೋ ಗಾದೆಗಳೆಲ್ಲ ಇದೆಯಲ್ಲ, ಹಾಗಾಗಿ ತುಂಬ ಚೆನ್ನಾಗಿತ್ತು ಕರೆದಾದರೂ ಕೂಡ. ಹಾಗೆ ಬಂದ ತಕ್ಷಣ ಸೋನಿ ಹೋಮ್ವರ್ಕ್ ಮಾಡೋಕ್ಕೆ ಅಂತ ಕುತ್ಕೊಂಡ್ಬಿಡ್ತಾಳೆ. ಇವಾಗ ಹೋಮ್ವರ್ಕ್ ಅವಳು ಕೂಡ ಮಾಡ್ತಾಯಿದ್ಲು. ಅವಳಿಗೆ ಹೋಮ್ವರ್ಕ್ ಜಾಸ್ತಿ ಕೊಟ್ಬಿಟ್ರೆ ಬಂದ ತಕ್ಷಣ ಕುತ್ಕೊಂಡ್ಬಿಡ್ತಾಳೆ ಹೋಮ್ವರ್ಕ್ ಮಾಡೋಕ್ಕೆ. ಹಾಗೆ ಅದು ಸ್ವಲ್ಪ ತಪ್ಪಾದರೆ ಮತ್ತೆ ಅಳಿಸಿ ಬರೆಸ್ತಾ ಇದ್ದೆ. ಅಂದರೆ ಸ್ವಲ್ಪ ತಪ್ಪಾಯಿತು ಅಂದರೆ ಅದಕ್ಕೆ ಕೂಡ ರೌಂಡ್ ಹಾಕ್ಬಿಟ್ಟಿದ್ರು ರೆಡ್ ಪೆನ್ನಲ್ಲಿ. ಹಾಗಾಗಿ ನೀಟಾಗಿ ಬರೀ ಗುಡ್ ಅಂತ ಹಾಕಿಸ್ಕೊಬೋದು, ಈ ಥರ ಎಲ್ಲ ಹಾಕಿಸ್ಕೊಬಾರ್ದು ಅಂತ ಕುತ್ಕೊಂಡು ಬರೆಸ್ತಾ ಇದ್ದೆ. ನನಗೆ ಮಾತಾಡಿನೇ ಫುಲ್ ತಲೆನೋವು ಬಂದ್ಬಿಡ್ತು. ಇವಾಗ ಸ್ವಲ್ಪ ಲಾಂಗ್ ವೀಡಿಯೋ ಇತ್ತಲ್ಲ, ಹಾಗಾಗಿ ಜಾಸ್ತಿ ಮಾತಾಡ್ತಾ ವಾಯ್ಸ್ ಓವರ್ ಕೊಡ್ತಾನೆ ತಲೆನೋವು ಬಂದ್ಬಿಡ್ತು. ಹಾಗಾಗಿ ಸ್ವಲ್ಪ ವಾಯ್ಸು ಕೂಡ ಸ್ಲೋ ಆಯಿತು. ಹಾಗೆ ಲಸು ಕೂಡ ನಾನು ಬರಿತೀನಿ ಅಂದ್ಬಿಟ್ಟು ಅವನು ಕೂಡ ಒಂದು ಪೆನ್ ತೊಗೊಂಡು ಧರ್ಮಸ್ಥಳ ಬುಕ್ಕು ನಿರಂತರ ಬುಕ್ ಬರುತ್ತಲ್ಲ, ಅದು ನನ್ನ ಬುಕ್ಕು ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲಿ ಅವನು ಕೂಡ ಬರಿತಾ ಇದ್ದ.
ಸೋನಿಗೆ ಬುಕ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಇನ್ನೂ ಥರ ಕೇಳಿಲ್ಲ. ಬುಕ್ ಎಲ್ಲ ತಂದಿದ್ದಾರೆ. ಹಾಗೆ ಅದನ್ನೆಲ್ಲ ಬೈಂಡ್ ಹಾಕಿ ಎಲ್ಲ ಇಟ್ಟಿದ್ದೀನಿ. ಅದು ವಿಡಿಯೋ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ. ಅಂದರೆ ಅವತ್ತು ಕರೆಂಟ್ ಹೋಗೋದು ಬರೋದು ಆ ಥರ ಮಾಡ್ತಾಯಿತ್ತಲ್ಲ, ಹಾಗಾಗಿ ಸುಮ್ಮನಾದೆ, ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ. ಹಾಗೆ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಇಷ್ಟು ಒಂದು 1/4 ಕೆಜಿಯಷ್ಟು ರವೆನ ತೊಗೊಂಡಿದ್ದೀನಿ. ಬನ್ಸಿ ರವೆ ಅಂತ ಬರುತ್ತಲ್ಲ, ಆ ರವೆನ ಚೆನ್ನಾಗಿ ಇವಾಗ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ. ರವೆ ಹುರಿದಷ್ಟು ಉಪ್ಪಿಟ್ಟು ಆಗಿರ್ಬೋದು, ಯಾವುದೇ ಒಂದು ಐಟಮ್ ನಾವು ರವೆಲಿ ಮಾಡಬೇಕಂದ್ರೆ ರವೆ ತುಂಬ ಚೆನ್ನಾಗಿ ಹುರಿದಿದ್ರೆ ಕೂಡ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಇವಾಗ ರವೆನ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಂಡಾದ್ಮೇಲೆ ಅದನ್ನು ರವೆನ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಅದೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಚೆನ್ನಾಗಿ ಸ್ವಲ್ಪ ಬೆಂದಾದಮೇಲೆ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನ ಬೇಯಿಸ್ಕೊಂಡಿದ್ದೆ. ಆಲ್ರೆಡಿನೇ ಬೇಯಿಸ್ಕೊಂಡಿರೋಂಥ ತರಕಾರಿಗಳನ್ನ ಹಾಕಿ ಇವಾಗ ಸ್ವಲ್ಪ ಎಣ್ಣೆಲಿ ಅದು ಬೇಯಲಿ ಅಂದ್ಬಿಟ್ಟು ತರಕಾರಿನ ಹಾಕ್ಕೊಂಡೆ. ತರಕಾರಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ಅಡುಗೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ತುಂಬ ಚೆನ್ನಾಗಿ ಬೇಯಬೇಕು. ನಾವು ಮಾಮೂಲಿ ಮಾಡೋ ಉಪ್ಪಿಟ್ಟಿಗೂ ಕೂಡ ಈ ಥರ ಮಾಡೋ ಉಪ್ಪಿಟ್ಟಿಗೂ ಕೂಡ ತುಂಬಾ ಡಿಫ್ರೆಂಟ್ ಇರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಮನೆಯವರು ಉಪ್ಪಿಟ್ಟೇ ತಿನ್ನಲ್ಲ, ಆದರೂ ಕೂಡ 2 ಸತಿ ತಿಂತಾರೆ ಈ ಥರ ಮಾಡಿದ್ರೆ. ಅಂದರೆ ಜಾಸ್ತಿ ರವೆ ಇದ್ದರೆ ಅದನ್ನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಹಾಗಾಗಿ ಸ್ವಲ್ಪನೇ ಇತ್ತಲ್ಲ, ಹಾಗಾಗಿ ಇವತ್ತು ಈ ಥರ ಉಪ್ಪಿಟ್ಟನ್ನ ಮಾಡಿದ್ದೀನಿ. ಅಂದರೆ 2-3 ಸತಿ 2-3 ಥರ ಉಪ್ಪಿಟ್ಟನ್ನ ನಾನು ಮಾಡಿ ತೋರಿಸಿದ್ದೀನಿ. ಆದರೆ ಇದು ತೋರಿಸ್ತಾ ಇರೋದು ಫಸ್ಟು ನನ್ನ ಲಾಗಲ್ಲಿ ಈ ಥರ ಮಾಡ್ತಿರೋ ಉಪ್ಪಿಟ್ಟು. ಹಾಗೆ ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಅದನ್ನು ಕೂಡ ಚೆನ್ನಾಗಿ ಆಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಬೇಯಿಸ್ಕೊಂಡು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಹುರಿದಿಟ್ಕೊಂಡಿರುವಂಥ ರವೆ, ಇಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ, ಆಲ್ರೆಡಿ ಹೇಳಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾನೆ ಇರಿ. 2 ನಿಮಿಷ ತನಕ ಚೆನ್ನಾಗಿ ಅದು ಮಿಕ್ಸ್ ಆದಮೇಲೆ ಇನ್ನೊಂದು ಕಡೆ ನಾವು ಪಾತ್ರೆಗೆ ಸ್ವಲ್ಪ ಬಿಸಿನೀರನ್ನ ಇಟ್ಟಿದ್ವು. ಅದು ಚೆನ್ನಾಗಿ ಕುದಿ ಬರಬೇಕು ಬಿಸಿನೀರು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ಅದಕ್ಕೆ ಹದ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾವು ಬಿಸಿನೀರಿನ ಪಾತ್ರೆನ ಅಂದರೆ ಒಂದು ಪಾತ್ರೆಗೆ ಬಿಸಿನೀರನ್ನ ಇಟ್ಕೊಂಡು ಅದು ಚೆನ್ನಾಗಿ ಕುದಿ ಬರೋ ತನಕ ಬಿಸಿನೀರ ಕಾಯಿಸ್ಕೋಬೇಕಾಗುತ್ತೆ. ಇವಾಗ ರವೆ ಮಿಕ್ಸೆಲ್ಲ ಆದಮೇಲೆ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಉಪ್ಪಿಟ್ಟು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಹೊತ್ತು ಬೆಂದರೆ ಸಾಕು, ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ. ಅಂದರೆ ನಾವು ಉಪ್ಪಿಟ್ಟು ತಿನ್ನಲ್ಲ ಅನ್ನೋರಿಗೆ ಇದು ತುಂಬಾ ಚೆನ್ನಾಗಾಗುತ್ತೆ, ಇಷ್ಟ ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ಉಪ್ಪಿಟ್ಟು ಬಂದಿತ್ತು, ನನಗಂತೂ ಇಷ್ಟನೇ ಆಯಿತು ಉಪ್ಪಿಟ್ಟು ಇವತ್ತು. ಅಂದರೆ ಇವತ್ತು ಊಟ ಮಾಡೋಕ್ಕೂ ಕೂಡ ಆಗ್ತಿರಲಿಲ್ಲ, ಆದರೂ ಕೂಡ ಉಪ್ಪಿಟ್ಟು ನೋಡಿ ಕೂಡ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇವತ್ತಿನ ಲಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹುಷಾರಿಲ್ಲ ಅಂದರೂ ಕೂಡ ನಾವು ಈ ವಿಡಿಯೋನ ಎಲ್ಲ ಮಾಡಿ ಎಡಿಟ್ ಮಾಡಿರ್ತೀವಿ, ಆದರೂ ಕೂಡ ಒಂದು ಲೈಕ್ನ ಕೊಟ್ಟಿರಲ್ಲ ನೀವು. ಪ್ಲೀಸ್